ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಅತಿಥಿ ಸಮಾಜ ಸೇವಕರು, ಕಾಂಗ್ರೆಸ್ನ ಕಾರ್ಯಕರ್ತರು ನಯಾಜ್ ಅವರು. ನಯಾಜ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕುಶಾಲನಗರದ ಕೆಲವು ಭಾಗಗಳಲ್ಲಿ ನಾವು ಭೇಟಿ ಕೊಟ್ಟಾಗ ತುಂಬಾ ಜನ ಹೇಳಿದ್ರು, ನಯಾಜ್ ಅವರು ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಕಷ್ಟ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿದ್ದಾರೆ ಅಂತ ಹೇಳಿ. ಸೊ ಅಂದ್ರೆ ನಾವು ನಯಾಜ್ ಅವ್ರನ್ನ ನೋಡುವಾಗ ತುಂಬಾ ಸರಳತೆಯ ಮತ್ತು ವಿನಯಿತ ವ್ಯಕ್ತಿಯಾಗಿ ಕಂಡ್ರು. ನಯಾಜ್ ಅವರು ಎಲ್ಲರ ಬಾಯಲ್ಲೂ ನಯಾಜ್ 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 ಅಂತ ಹೆಸರು ಬರುವಾಗ ನಮ್ಗೆ ಅನಿಸ್ತು, ಹಾಗಂದ್ರೆ ನಯಾಜ್ ಅವ್ರಿಗೆ ಈ ಸಾಮಾಜಿಕ ಕಾರ್ಯಗಳ ಬಗ್ಗೆ ಒಲವು ಹೇಗೆ ಬಂತು ಅಂತ? ನೋಡಿ, ನಾನು 2018ರಲ್ಲಿ ಎಲೆಕ್ಷನ್ ನಿಲ್ಬೇಕಂತ ಒಂದು ಇದಿತ್ತು. ಅದಕ್ಕಿಂತ ಮುಂಚೆ ನಮಗೆ ಇದರಲ್ಲಿ ಜಾಸ್ತಿ ಏನೇ ಇತ್ತಿಲ್ಲ. ಬಟ್ ನಾನು ಜ್ಯುವೆಲರಿ ಶಾಪ್ ಇಡುವಾಗ ಎಲ್ಲ ಸುಮಾರು ಜನ ನನಗೆ ಕುಶಾಲನಗರದಲ್ಲಿ ಪರಿಚಯ. ಆ ಥರದಿಂದ ನಾವು ಸಣ್ಣ ಪುಟ್ಟ ಅವ್ರಿಗೆ ಏನಾರು ಹೆಲ್ಪಿಂಗ್ ಆಗಲಿ ಅದಾಗಲಿ ಸಣ್ಣ ಮಾಡ್ಕೊ ಬರ್ತಾ ಇದ್ವಿ. 2018ರ ಮೇಲೆ ನಾನು ಸ್ವಲ್ಪ ಏನೇನು ಕೆಲಸಗಳು ಕಷ್ಟ ಹೋಗೋದು, ಅವ್ರದ್ದು ಏನಾರು ಸಮಸ್ಯೆ ಇದ್ರೆ ಸ್ಪಂದಿಸೋದು, ಅದಕ್ಕೆಲ್ಲ ಹೋಗಿ ಮಾಡ್ತಾ ಇದ್ದೆ. ಆ ಥರದ ಅದು ದೇವರು ಕೊಟ್ಟಿರೋದು ವರ ಇದು. ನಾವು ಮಾಡಿರೋದು ಅಂತ ನಾನು ಹೇಳಕ್ಕಾಗಲ್ಲ, ಇದು ದೇವ್ರದ್ದು ಕೃಪೆ ಇದು ಅಷ್ಟೇ. ಏನಾದ್ರು ನಮ್ಮ ಮೇಲೆ ಒಲವು ಇರ್ಬೇಕಂದ್ರೆ ದೇವ್ರ ಕೃಪೆ ಇರಲೇಬೇಕು. ಅದು ದೇವ್ರು ಕೊಟ್ಟಿರೋ ಕೃಪೆ ಅದು ಅಷ್ಟೇ. ಒಂದು ಕಡೆ ವ್ಯಾವಹಾರಿಕವಾಗಿ ಅಂಗಡಿ ಇತ್ತು, ಅದು ವ್ಯಾಪಾರ ಮುಖ್ಯ ಆಗಿತ್ತು. ಸೊ ವ್ಯಾಪಾರದ ನಡುವೆ ಹೌದು, ನಾನು ಒಂದಷ್ಟು ಜನರಿಗೆ ಹೆಲ್ಪ್ ಮಾಡಬೇಕು, ಅವರು ಬಡತನದಲ್ಲಿದ್ದಾರೆ, ಆದಷ್ಟು ಸಹಾಯ ಮಾಡ ಅಂತ ಹೇಳಿ ಯಾವಾಗಿಂದ ಶುರು ಮಾಡಿದ್ರಿ ಸೋಷಿಯಲ್ ವರ್ಕ್ನ ಅಂತ? 2017ರ ಮೇಲೆ 17ರ ಮೇಲೆ ಸ್ವಲ್ಪ ಹಾಗೆ ಹಾಕಾಗ ಸ್ವಲ್ಪ ಒಂದು ಹೆಲ್ಪಿಂಗ್ ಮಾಡೋದು, ಅದ್ ಮಾಡೋದು, ಏನೊಂದು ಮಾಡ್ಕೊ ಬರ್ತಾ ಇದ್ದೆ. ಅದು ಈ ತರ ನಮ್ಗೆ ಅವ್ರ ಪರಿವರ್ತನೆ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಹೆಲ್ಪ್ ಮಾಡಿರ್ತೀವಿ, ಅದು ಅವ್ರಿಗೆ ಪ್ಲಸ್ ಆಗುತ್ತೆ, ನನಗೆ ಅದ್ರ ಹೆಸರು ಬರುತ್ತೆ ಅಂತ ಅದು ನನಗೆ ಕನಸಲ್ಲೂ ಗೊತ್ತಿರಲಿಲ್ಲ. ಬಟ್ ಏನೋ ಒಂದು ದೇವ್ರದ್ದು ಅನುಗ್ರಹ. ಬಟ್ ಅಷ್ಟೇ, ಅದೇ ಹೇಳಕ್ ಬರ್ತೀನಿ, ದೇವ್ರದ್ದು ಕೃಪೆ ಅಷ್ಟೇ. ನಯಾಜ್ ಅವರು ಒಂದು ಕಡೆ ಅಂದ್ರೆ ಕುಶಾಲನಗರ ಒಂದಷ್ಟು ವ್ಯಾಪ್ತಿಯಲ್ಲಿ ತುಂಬಾ ಜನಜನಿತ ಇತ್ತೀಚಿನ ದಿನಗಳಲ್ಲಿ. ಒಂದ್ ಕಡೆ ನೀರಿಲ್ಲ, ಒಂದ್ ಕಡೆ ಉಳ್ಕೊಳ್ಳಿಕ್ಕೆ ಸೂರಿಲ್ಲ. ಈ ನಡುವೆ ಕೈಲಾದಷ್ಟು ನೀರು ಮತ್ತು ಸೂರನ್ನು ಕೂಡ ಒದಗಿಸ್ಕೊಟ್ರಿ. ನಿಮ್ಮ ವ್ಯಾವಹಾರಿಕವಾಗಿ ಬಂದಂತ ಹಣದಲ್ಲಿ ಇದೆಲ್ಲ ಮಾಡಿದ್ರ ಅಥವಾ ಹಿಂದೆ ದೊಡ್ಡ ಶಕ್ತಿ ಏನಾರು ಇತ್ತಾ? ಏನು ದೊಡ್ಡ ಶಕ್ತಿ, ನಾವು ಇಲ್ಲಿ ಕಷ್ಟಪಟ್ಟು ದುಡಿದಿರೋದೇ ಅದರಲ್ಲೇ. ಈಗ ನಾವು ಒಂದ್ ಸ್ವಲ್ಪ ಈಗ 1 ರೂಪಾಯಿ ದುಡ್ಡು 5-10 ಪೈಸೆ ಅದರಲ್ಲಿ ಒಂದು ಹೆಲ್ಪ್ ಮಾಡಬೇಕು, ಜನಗಳಿಗೆ ಏನಾದ್ರು ಒಂದು ಹೆಲ್ಪ್ ಮಾಡ್ಲೇಬೇಕಂತ ಆದ್ರಲ್ಲ ಆತರ ಮಾಡಿದೀವಿ. ನಮ್ಗೆ ಬೇರೆ ಬ್ಯಾಕ್ ಗ್ರೌಂಡ್ ಯಾರು ಇನ್ನೆಲ್ಲ ನಮ್ಗೆ ಕೊಡಂಗೆ ಅದೆಲ್ಲ ಏನಿಲ್ಲ. ಕುಶಾಲನಗರದಲ್ಲಿ ತುಂಬಾ ಜನ ಶ್ರೀಮಂತರು ಇದ್ದಾರೆ, ಉದ್ಯಮಿಗಳಿದ್ದಾರೆ, ವ್ಯಾಪಾರಸ್ಥರು ಕೂಡ ಇದ್ದಾರೆ. ನೀವು ವ್ಯಾಪಾರದ ಹಿನ್ನೆಲೆಯಿಂದ ಬಂದವರಾಗಿರೋದ್ರಿಂದ ದೊಡ್ಡ ದೊಡ್ಡ ಮನೆಗಳನ್ನ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಕೊಂಬೋದಿತ್ತು. ಆದ್ರೆ ಜನರ ಮನಸ್ಸನ್ನ ಕಟ್ಟಿದ್ರಿ, ಅವರ ಕೈಗೆ ಒಂದು ಶಕ್ತಿಯನ್ನ ತುಂಬಿದ್ರಿ. ಸೊ ಇದು ಹೆಂಗ್ ಬಂತು ನಿಮ್ಗೆ ಮನ್ಸಂದ್ರೆ, ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಜನರ ಹಿತಕ್ಕಾಗಿ ತಾವು ದುಡಿದ್ರಲ್ಲ, ಈ ಮನಸ್ಸು ಹೆಂಗ್ ಬಂತು? ಒಂದು ಸತ್ಯ ಹೇಳ್ಬೇಕಂದ್ರೆ ನಮ್ದೊಂದು ಸ್ವಾರ್ಥ ಇರುತ್ತೆ. ಯಾಕಂತ ಹೇಳಿದ್ರೆ ನಾನೇನಾದ್ರೂ ಒಂದು ಬಿಸ್ನೆಸ್ ಮಾಡಿ ನಾನು ಜನಗಳಿಗೆ ತೋರಿಸ್ಬೇಕು, ಯಾಕಂದ್ರೆ ಜನಗಳಿಗೊಂದು ಹೆಲ್ಪ್ ಮಾಡಬೇಕು, ಆ ತರ ಇದರಿಂದ ಬಂದಿರೋದು ಅಷ್ಟೇ. ಬಿಟ್ಟೆ ನಾನು ಪರ್ಟಿಕಲ್ ಜನಗಳಿಗೋಸ್ಕರ ಮಾಡ್ತಾ ಇದೀನಿ, ನನ್ಗೋಸ್ಕರ ಮಾಡ್ತಾ ಇದೀನಿ ಅದಿಲ್ಲ. ನಮ್ದು ಏನು ಬಿಸ್ನೆಸ್ ಇದೆ, ನಾನು ಪರ್ಟಿಕಲ್ ನಾನು ಬಿಸ್ನೆಸ್ ಮಾಡ್ಕೊತಾ ಇದೀನಿ. ಅದ್ರಲ್ಲಿ ನಾನು ಸಣ್ಣ ಪುಟ್ಟ ಏನೊಂದು ಹೆಲ್ಪಿಂಗ್ ಮಾಡ್ತಾ ಇದೀವಿ. ಅದರಲ್ಲಿ ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ ನನ್ಗೆ ಗೊತ್ತಿರಲಿಲ್ಲ ಅಷ್ಟೊಂದು. ಏನೋ ಒಂದು ದೇವ್ರ ಕೃಪೆ ಮತ್ತು ಭಗವಂತನ ಒಂದು ಆಶೀರ್ವಾದದಿಂದ ಆಗ್ತಾ ಇದೆ ಅಷ್ಟೇ. ನಾವು ನಯಾಜ್ ಅವರ ಸಾಮಾಜಿಕ ಕಾರ್ಯಗಳನ್ನ ನೋಡ್ಲಿಕ್ಕೆ ಹೋದ್ವಿ. ಸೊ ಯಾವ್ದಾವ್ದೆಲ್ಲ ಪಟ್ಟಿ ಮಾಡ್ಬೋದು ಅಂತ? ಅದು ನಾವು ಹೇಳಕ್ ಬರಲ್ಲ, ನೀವೇ ಅದು ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ನಾವು ಹೇಳಕ್ ಬರಲ್ಲ. ತುಂಬಾ ಮಾಡಿದಿರಾ, ತುಂಬಾ ಕಣ್ಣಿಗೆ ಕಾಣೋದಿಲ್ಲ ಅಥವಾ ನಮ್ಗೆ ನೋಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಏನು ಅಂತ ಹೇಳಿದ್ರೆ ನೋಡಿ, ಕೆಲವೊಬ್ಬರಿಗೆ ನಾವು ಒಂದು ಕೊಟ್ಟಾಗ ನಾವು ಒಂದು ಹೆಸರು ಹೇಳಂಗಿಲ್ಲ, ನಾವು ಏನು ಹೇಳಂಗಿಲ್ಲ. ಅದು ನೋಡ್ಬೇಕು, ನಾವು ಕೊಟ್ಟಿರೋದು ನೋಡ್ಬೇಕು, ದೇವ್ರು ನೋಡ್ಬೇಕಷ್ಟೇ. ಅದೆರಡೇ ನಮ್ಗೆ ಇದ್ರಲ್ಲಿ. ನಾನು ಕೊಟ್ಟೆ ಅಂತ ಹೇಳಿದ್ರೆ ನನ್ಗೆ ಮನ್ಸಿಗೆ, ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ನನ್ನ ಮನ್ಸಿಗೆ ಅದು ಇಷ್ಟ ಆಗಲ್ಲ. ಅದು ಸಮಾಜ ಸೇವಕರಾಗಿ ಗುರುಸ್ಕೊಂಡಿರೋರು ಏಕಾಏಕಿ ಒಂದು ರಾಜಕೀಯ ಪಕ್ಷದಲ್ಲಿ ಗುರುಸ್ಕೊಳ್ತೀರಾ, ಅದು ಆಸ್ ಎ ಕಾರ್ಯಕರ್ತನಾಗಿ ಮಾತ್ರ. ಮುಖಂಡರಾಗಿ ಗುರುತಿಸಬೇಕು ಅಂತೇಳಿ ಆಸೆ ಆಗ್ಲಿಲ್ವಾ? ಇಲ್ಲ, ನಮ್ಗೆ ಕಾಂಗ್ರೆಸ್ ಕಾರ್ಯಕರ್ತನ ಅಂದ್ರೆ ನಮ್ಗೆ ಇಷ್ಟ. ಯಾಕಂದ್ರೆ ನಮ್ಗೆ ಕಾಂಗ್ರೆಸ್ ಅಂತ ಹೇಳಿದ್ರೆ ನಮ್ಗೊಂದು ಹೆಮ್ಮೆ, ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಹೆಮ್ಮೆ, ಅದೇ ಸಾಕು ನಮ್ಗೆ. ಮುಖಂಡರು ನಮ್ಗೆ ಆ ಪಟ್ಟ ಬೇಡ ನಮ್ಗೆ. ಸಾಕಷ್ಟು ರಾಜಕೀಯ ಪಕ್ಷಗಳಿದಾವೆ, ಪ್ರಾದೇಶಿಕ ಪಕ್ಷಗಳಿದಾವೆ, ರಾಷ್ಟ್ರೀಯ ಪಕ್ಷಗಳಿದಾವೆ. ಯಾಕೆ ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡ್ರಿ? ಕಾಂಗ್ರೆಸ್ ಅಂದ್ರೆ ನಮ್ಗೆ ನಮ್ ಮುಂಚೆಯಿಂದ ನಮ್ದು ಕಾಂಗ್ರೆಸ್, ಮುಂಚೆಯಿಂದ ನಮ್ ತಂದೆ ಇದರಿಂದ ನಮ್ದು ಕಾಂಗ್ರೆಸ್ ಬಂದಿರೋದು ನಾವು. ಮತ್ತೆ ಕಾಂಗ್ರೆಸ್ ನಮ್ಗೆ ಬೇರೆ ನಮ್ಗೆ ಇದ್ರಲ್ಲಿ ಒಲವಿಲ್ಲ. ಕಾಂಗ್ರೆಸ್ ಆಯ್ಕೆ ಮಾಡಿರೋದು, ಯಾಕಂದ್ರೆ ಕಷ್ಟಕ್ಕೆ ನಮ್ಗೆ ಕಾಂಗ್ರೆಸ್ ಬಂದಿರೋದು. ಬಟ್ ಕಾಂಗ್ರೆಸ್ಗೆ ನಾವು ಆಯ್ಕೆ ಮಾಡಿದ್ವಿ, ಕಾಂಗ್ರೆಸ್ ನಲ್ಲಿ ಉಳ್ಕೊಂಡಿದ್ದೀರಾ. ಸಾಮಾಜಿಕ ಕಾರ್ಯಕ್ಕೆ ರಾಜಕೀಯ ಶಕ್ತಿ ಅನ್ನೋದು ಸಾಕಷ್ಟು ಬಲ ತುಂಬುತ್ತೆ ಅಂತ ಹೇಳಿ ಒಂದು ಮಾತಿದೆ. ಇದು ನಿಮ್ಮ ಪಾಲಿಗೆ ಸತ್ಯ ಆಗಿದೆ? ಸತ್ಯ. ಅಂದ್ರೆ ಪಕ್ಷದಿಂದ ಯಾವ ರೀತಿಯ ಕೆಲಸಗಳನ್ನ ಮಾಡಿದ್ರಿ? ಇಲ್ಲ, ಪಕ್ಷದಲ್ಲಿ ನಾವು ಕೆಲಸ ಮಾಡಿದೀವಿ ಅಷ್ಟೇ. ಪಕ್ಷ ಈಗ ನಮ್ಗೆ ಅಧಿಕಾರ ಇಲ್ಲದ ಟೈಮಲ್ಲೇ ನಾವು ಪಕ್ಷಕ್ಕೆ ದುಡಿದು ಕೆಲಸ ಮಾಡಿದೀವಿ. ಈಗ ಅಧಿಕಾರ ಬಂದಿದೆ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಅದೊಂದು ಬೆನಿಫಿಟ್ ತಗೋಬೇಕು ಅಂತ ಇದೀವಿ. ಇಲ್ಲಿವರೆಗೂ ತಗೊಂಡಿಲ್ಲ, ಇನ್ನಿವರೆಗೂ ತಗೋಬೇಕು. ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ. ನೀವಿರುವ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಸದಸ್ಯರೇ ಇದ್ರು, ಒಂದಷ್ಟು ಕಾಂಗ್ರೆಸ್ನ ಪ್ರಬಲ ಮುಖಂಡರು ಕೂಡ ಇದ್ರು. ಅವರ
ಅಧಿಕಾರ ಮತ್ತು ಅವರ ಹಿಂದೆ ಅಂದ್ರೆ ಬಳಸ್ಕೊಂಡು ತಾವು ಆ ವ್ಯಾಪ್ತಿಯ ಜನರ ಸಮಸ್ಯೆನ ನೀಗಿಸ್ಲಿಕ್ಕೆ ಸಾಧ್ಯ ಆಯ್ತಾ ಅಂತ? ಇಲ್ಲ, 2000 ಅವರು ನಮ್ಮ ವ್ಯಾಪ್ತಿಲಿ HK ಪಾರ್ವತಿ ಅಂತ ಅವರು ಗೆದ್ದಿದ್ರು ಕಾಂಗ್ರೆಸ್ಸಲ್ಲಿ. 2 ಟೈಮ್ ಕಾಂಗ್ರೆಸ್ ಗೆದ್ದಿದ್ರು. ಬಟ್ ಅವ್ರಿಗೆ ನಾವು ಏನಾರ ಸಲಹೆ ಸೂಚನೆ ಆಗಲಿ, ಅವ್ರ ಕಷ್ಟ ಸುಖೇನೋ ಹೋಗಿದ್ವಿ, ಆ ಥರ ನಮಗೆ ಅಲ್ಲಿ ಹೋಗಿ ನಮಗೆ ಸ್ವಲ್ಪ ವ್ಯವಹಾರಿಕವಾಗಿ ನಮಗೆ ಇದಾಯ್ತು ಅಷ್ಟೇ ಅವ್ರಿಗೆ. ಮತ್ತೆ ಅದ ನಂತರ ನಾವು ಈಗ 2018 ಮೇಲೆ BJP ಬಂತಲ್ಲಿ. BJP ಗೆದ್ದಿದೆ. ಯಾಕಂದ್ರೆ SGP ಕಾಂಗ್ರೆಸ್ ಇದ್ರಾಗಿ BJP ಗೆದ್ದಿದೆ ಅಲ್ಲಿ. ಈಗ ಇನ್ನು ನೆಕ್ಸ್ಟ್ ಈಗ ಜನಗಳೆಲ್ಲ ಕಾಂಗ್ರೆಸ್ ಒಳಗೆ ಬಂದಿದೆ. ಈಗ MLA ಎಲೆಕ್ಷನ್ಗೆ ನಮ್ಗೆ ರಿಸಲ್ಟ್ ಬಂದಿದೆ, MP ಗೂ ಬಂದಿದೆ ಇಲ್ಲ ಕಾಂಗ್ರೆಸ್. ಇನ್ನು ಮುಂದಿನ ದಿನಗಳೆಲ್ಲ ಕಾಂಗ್ರೆಸ್ ಅಲ್ಲಿದೆ. ಹಿಂದೆನೂ ಕಾಂಗ್ರೆಸ್ ಇತ್ತು, ಈಗಲೂ ಕಾಂಗ್ರೆಸ್, ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಇರಬಹುದು. ಅಂದ್ರೆ ನಯಾಜ್ ಅವರ ವ್ಯಾಪ್ತಿ ಎಲ್ಲೋ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ, ಅದಕ್ಕೆ ಕಾರಣ ನಯಾಜ್ ಅಂತ ಹೇಳ್ಬೋದಾ? ಇಲ್ಲ ಇಲ್ಲ ಇಲ್ಲ, ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ. ನಮ್ದೇನ್ ಇದರಲ್ಲಿ ನಮ್ಮ ದೊಡ್ಡ ಮುಖಂಡರುಗಳಿದ್ದಾರೆ. ಅವ್ರ ಮಾರ್ಗದರ್ಶನನೇ, ಅವ್ರು ಏನ್ ಮಾರ್ಗದರ್ಶನ ಮಾಡ್ಕೊಂಡಿದ್ದಾರೆ ಅದರಲ್ಲೇ ಕೆಲಸ ಮಾಡ್ತಾ ಇದೀವಿ ಅಷ್ಟೇ, ಬಿಟ್ರೆ ನಮ್ದು ಇದರಲ್ಲಿ ವೈಯಕ್ತಿಕ ಏನಿಲ್ಲ. ಅಲ್ಲ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮುಖಂಡರು ಹೇಳೋದು ಒಂದೇ ಒಂದು ಮಾತು, ನಾವು ಅಧಿಕಾರಕ್ಕೆ ಬಂದಿದ್ದೇವೆ, ನಮ್ಮ ಪಕ್ಷ ಅಧಿಕಾರದಲ್ಲಿದೆ ಅಂದ್ರೆ ಕಾರಣ ಕಾರ್ಯಕರ್ತರು ಅಂತೇಳಿ. ತಾವು ತಳಮಟ್ಟದ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿರೋದ್ರಿಂದ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಲಿಕ್ಕೆ ಸಾಧ್ಯ ಆಯ್ತಾ ಅಂತ? 100%. ಈಗ ನಮ್ಗೆ ಒಂದು ಯಾಕಂದ್ರೆ ಕೆಳಗಡೆಯಿಂದ ನಾವು ಬೇಸಾಗಿ ನಾವು ಮಾಡಿರೋದು ಕೆಲಸ ಇದು. ನಮ್ಮ ಮುಖಂಡರ ಕೆಲಸ ಮಾಡಿಲ್ಲ, ನಮ್ಮ ಮುಖಂಡರು ಇಲ್ವೇ ಇಲ್ಲ ನಾವು. ಯಾಕಂದ್ರೆ ನಮ್ಮ ಕಾರ್ಯಕರ್ತ ಕೆಳಮಟ್ಟಿನ ಕಾರ್ಯಕರ್ತರು, ನಾವು ಕೆಳಮಟ್ಟಿನ ಕಾರ್ಯಕರ್ತ ಆಗಿ ಕೆಲಸ ಮಾಡಿದೀವಿ. ಬಟ್ ನಮ್ಮ ಫಲ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳೇ ನಮಗೂ ಫಲ ಸಿಗುತ್ತೆ ಅಂದ್ರೆ ನಮ್ಗೆ ಇದೆ. ಇದು ಕಾಂಗ್ರೆಸ್ ಪಕ್ಷ ಇದ್ರೆ ತಾನೇ ನಮ್ಗೆ ಫಲ ಸಿಗೋದು, ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ರೆ ತಾನೇ ನಮ್ಗೆ ಸಿಗೋದು ನಮ್ಗೆ. ಬಟ್ ಇನ್ನು ಮುಂದಿನ ದಿನಗಳೇ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡೋಣ ಕಾಂಗ್ರೆಸ್ ಅಂತ ನಾವು ಒಂದು ಯೋಚನೆ ಮಾಡಿದೀವಿ. ಪ್ಲಾನ್ಗಳ ಕೆಲವೊಂದು ಯೋಚನೆಗಳು ಪ್ಲಾನ್ ಮಾಡ್ಕೊಂಡಿದೀವಿ. ಅದು ಮುಂದಿನ ದಿನಗಳು ಬರುತ್ತೆ, ಅದು ಸದ್ಯದಲ್ಲೇ ಅದನ್ನ ಮಾಡ್ತೀವಿ. ಸಾಕಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀರಾ, ಕಾಂಗ್ರೆಸ್ನ ಕಟ್ಟಾಳು ತಾವು. ಹೌದು. ಹಾಗಾಗಿ ಕಾರ್ಯಕರ್ತರಾಗೇ ಇರ್ತೀರಾ ಅಥವಾ ಒಂದಷ್ಟು ನಮಗೂ ಅಧಿಕಾರ ಬೇಕು ಅಥವಾ ಒಂದಷ್ಟು ಮುಖಂಡತ್ವ ವಹಿಸ್ಕೋಬೇಕು ಅಂತ ಆಸೆ ಇದೆಯಾ? ಇಲ್ಲ, ನಮ್ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ, ಅವ್ರು ಏನ್ ಮಾರ್ಗದರ್ಶನ ಕೊಡ್ತಾರೆ ಗೊತ್ತಿಲ್ಲ. ಅವ್ರು ಏನ್ ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ನೋಡಿತೀವಿ ಅಷ್ಟು, ಬಿಟ್ರೆ ನಮ್ದು ಇರೋದ್ರಲ್ಲಿ ವೈಯಕ್ತಿಕ ಏನಿಲ್ಲ. ಅವ್ರು ಏನ್ ಮಾಡ್ತಾರೆ ಅವರೇ ಫೈನಲ್. ಅದೇ ಇನ್ನೇನು ಕುಶಾಲನಗರ ಪುರಸಭೆಗೆ ಚುನಾವಣೆ ಬಂತು. ಸೊ ಎಲ್ಲಾ ಕಡೆ ತಮ್ಮ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಬಲವಾಗಿ ಕೇಳಿ ಬರ್ತಿರುವಂತ ಹೆಸರು ನಯಾಜ್ 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 ಅಂತೇಳಿ. ಒಂದ್ ವೇಳೆ ಜನರು ಒಪ್ಪಿದ್ರೆ, ಕಾಂಗ್ರೆಸ್ ಮುಖಂಡರು ಒಪ್ಪಿದ್ರೆ, ತಾವು ಆ ಭಾಗದ ಪ್ರತಿನಿಧಿಯಾಗಿ ಸ್ಪರ್ಧಿಸ್ಲಿಕ್ಕೆ ಸಿದ್ಧ ಆಗಿದ್ರೆ? 100%. ಆಲ್ರೆಡಿ ನಾವು ಸಿದ್ಧ ಇದೀವಿ. 2018 ಆಲ್ರೆಡಿ ಸಿದ್ಧ ಇದೀವಿ ನಾವು. ಅಲ್ಲಿ ಕಾಂಗ್ರೆಸ್ಗೆ ನಾವು ಇದು ಮಾಡ್ಬೇಕಂದ್ರೆ ಕಾಂಗ್ರೆಸ್ ಸುಮಾರು ಕೆಲಸ ಮಾಡಿದೀವಿ ಅಲ್ಲಿ. ಯಾಕಂದ್ರೆ ಅಲ್ಲಿ ಅಧಿಕಾರ ವಾಪಸ್ ತಗೋಬೇಕು ನಾವು. ಯಾಕಂದ್ರೆ ಭದ್ರಕೋಟೆ ಕಾಂಗ್ರೆಸ್ ಅದೇನೋ ಒಂದು ಕಾರಣಾಂತರದಿಂದ BJP ಹೋಯ್ತದು. ವಾಪಸ್ ಅದು ಪಡ್ಕೋಬೇಕು ಅಂತ ಸುಮಾರು ಯೋಜನೆಗಳು ಮಾಡ್ಕೊಂಡಿದ್ವಿ, ನಾವು ಶ್ರಮ ಪಟ್ಟಿದ್ವಿ. ಅದು ಬರುತ್ತೆ ಕಾಂಗ್ರೆಸ್ಗೆ ಅಂತ ನಮ್ಗೆ ಇದಿದೆ, ವಿಶ್ವಾಸ ಇದೆ. ಬಟ್ ಕಾಂಗ್ರೆಸ್ ನಮ್ಮ ಮುಖಂಡರು, ನಮ್ಮ MLA ಸಾಹೇಬರಾಗ್ಲಿ, ಮತ್ತೆ ನಮ್ಮ BP ಶಶಿಧರಣ್ಣ ಆಗ್ಲಿ, ಮತ್ತೆ ಜೋಶಿ ಅಣ್ಣ, ಪ್ರಮೋದ್ ಅಣ್ಣ, ಮಂಜಣ್ಣ, ಇನ್ನು ಕೆಲವು ಶಿವಣ್ಣ, ಮುಂದೆ ಮಿಸಿ ಪ್ರಕಾಶ್, ಅವರೆಲ್ಲ ಸುಮಾರು ಏನ್ ಕಾಂಗ್ರೆಸ್ ನಮ್ಮೆಲ್ಲ ಮುಖಂಡ್ರು ಅವರು ಆಯ್ತಾ. ಅವ್ರು ಏನ್ ಮಾರ್ಗದರ್ಶನ ಕೊಡ್ತಾರೆ ನೋಡ್ಬೇಕು ನಾವು. ಸೊ ಅದು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ನಯಾಜ್ ಅವ್ರು ಇದ್ದಾಗ್ಲೇನೆ ಅದು BJP ವಶಕ್ಕೆ ಹೋಯ್ತು. ಏನ್ ಕಾರಣ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2018 ನಾನು ಎಲೆಕ್ಷನ್ ನಿಂತೆ ರಥಬೀದಿಲಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದ್ ಸ್ವಲ್ಪ ಮಿಸ್ ಮ್ಯಾಚ್ ಆಯ್ತು. ನಾವು ಅಲ್ಲಿ ಕ್ಯಾನ್ವಾಸಿಗೆ ಹೋಗಿಲ್ಲ. ಕ್ಯಾನ್ವಾಸಿಗೆ ಹೋಗೋದ ಕಾರಣ ಅಲ್ಲಿ ಒಂದ್ ಸ್ವಲ್ಪ BJP ಪ್ಲಸ್ ಆಗ್ಬಿಡ್ತು. ಆ ಇದರಿಂದ ಅಲ್ಲಿ ಒಂದ್ ಸ್ವಲ್ಪ ಹೋಯ್ತು. ಯಾಕಂದ್ರೆ ನಾವೊಂದು 2018 ರಥಬೀದಿಗೆ ಹೋದೆ. ರಥಬೀದಿಲಿ ಅಲ್ಲಿ ಬಿಸಿ ಆಗ್ಬಿಟ್ಟಿದೆ ನಾನು. ಅಲ್ಲಿ ಏನಾಗಿದೆ ಅಂತ ಕ್ಯಾನ್ವಾಸಿಗೆ ಸ್ವಲ್ಪ ಕಷ್ಟ ಆಗ್ಬಿಡ್ತು. ಅಲ್ಲಿ ಅವ್ರಿಗೆ ಮಾಡಕ್ಕಾಗಿಲ್ಲ ಕ್ಯಾನ್ವಾಸ್. ಆದ್ರಿಂದ ಅದು ವಾಪಸ್ ಅಲ್ಲಿ ಹೋಯ್ತದು, BJPಗೆ ಹೋಯ್ತದು. ಇನ್ನು ನೆಕ್ಸ್ಟ್ ಮುಂದಿನ ದಿನಗಳೇ ವಾಪಸ್ ಕಾಂಗ್ರೆಸ್ ಬರುತ್ತೆ, ವಿಶ್ವಾಸ ಇದೆ. ಸೊ ಈ ಬಾರಿ ಹಠ ಕಟ್ಟಿ ನಿಂತಿದ್ದೀರಾ? 100% ನಿಂತಿದ್ದೀರಾ. ಸೊ ನಮ್ಗೆ ಕೇಳುವಂತಹ ಮಾಹಿತಿ ಪ್ರಕಾರದಲ್ಲಿ ಈ ಬಾರಿ ಆ ವ್ಯಾಪ್ತಿಯಲ್ಲಿ ನಯಾಜ್ ಅವರೇ ಪ್ರತಿನಿಧಿ, ಅವ್ರಿಗೆ ಟಿಕೆಟ್ ಅಂತ ಖಂಡಿತ ಕೊಡ್ತೀವಿ ಅಂತೇಳಿ. ಈ ಬಗ್ಗೆ ತಮ್ಮ ಮುಖಂಡರು ತಮ್ಗೆ ಆಶ್ವಾಸನೆ, ಭರವಸೆ ಏನಾದ್ರು ಕೊಟ್ಟಿದ್ದಾರೆ? ನಮ್ಗೆ MLA ಎಲೆಕ್ಷನ್ಗೆ ಬರೋಕ್ಕಿಂತ ಮುಂಚೆ ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ MLA ಸಾಹೇಬರು ಮನೆಗೆ ಹೋದಾಗ್ರು ಕೊಟ್ಟಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ. ಬಟ್ ಈಗ ಅವರು ಕೊಟ್ಟಿದ್ದಾರೆ, ಇನ್ನು ಮುಂದಿನ ಕೊಡ್ತಾರಂತ ವಿಶ್ವಾಸ ಇದೆ ಅಷ್ಟೇ. ಅಲ್ಲಿ ಅಧಿಕಾರ ಇದ್ರೆ ಒಂದಷ್ಟು ಕಾರ್ಯಗಳನ್ನ ಮಾಡ್ಲಿಕ್ಕೆ ಹುರುಪ್ ಬರುತ್ತೆ, ಒಂದಷ್ಟು ಖುಷಿ ಕೂಡ ಇರುತ್ತೆ, ಒಂದಷ್ಟು ಶಕ್ತಿ ಕೂಡ ಬರುತ್ತೆ. ತಾವು ಸದಸ್ಯರಾಗಿ ಆಯ್ಕೆ ಆದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ? ಸುಮಾರು ಒಂದು ಹಲವು ಪ್ಲಾನ್ಗಳಿದೆ. ಅದು ಏನೋ ಒಂದೊಂದು ಪ್ಲಾನ್ಗಳಿದೆ. ಅದು ಕೆಲವೊಂದು ಬಹಿರಂಗ ಮಾಡಂಗಿಲ್ಲ. ಅದು ಕೆಲಸ ಆದ್ಮೇಲೆ ಮಾಡ್ಬೇಕು ಅಂತ. ಕೆಲಸ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಏನೋ ಒಂದು ಹೇಳ್ದೆ ನಿಮ್ಗೆ, ಅದು ಕಟ್ ಅಂಡ್ ಪೇಸ್ಟ್ ಮಾಡೋಕೆ ಸುಮಾರು ಜನ ಇದ್ದಾರೆ. ನಮ್ದೊಂದು ಐಡಿಯಾಲಜಿಗಳು ಏನಿರುತ್ತೆ ಗೊತ್ತಾ, ಯಾರ್ಯಾರ್ದು ಒಂದು ಐಡಿಯಾ ಇರುತ್ತೆ. ನಾವು ಸದಸ್ಯ ಆದ್ರೆ ಇದು ಮಾಡ್ಬೇಕು ಅಂತ ಈಗಲೇ ಬಹಿರಂಗ ಪಡಿಸ್ತಾರೆ, ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡಂಗ ಆಗುತ್ತದು. ಅದಕ್ಕೆ ಇಲ್ಲ ಒಂದು ಸುಮಾರು. ಮತ್ತೆ ಅದು ನಮ್ಮ ವಾರ್ಡ್ ಅಂತೂ ಒಂದು ಮಾದರಿ ವಾರ್ಡ್ ಮಾಡ್ತೀವಿ, ಅದಂತೂ ಗ್ಯಾರಂಟಿ ಮಾಡೇ 100%. ಈಗ ನೀವು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮ ವ್ಯಾಪ್ತಿಯ ಪ್ರದೇಶವನ್ನು ನೋಡ್ಲಿಕ್ಕೂ, ನೀವು ಸಾಮಾನ್ಯ ನಾಗರಿಕನಾಗಿ ನೋಡಿದಂತಹ ನಿಮ್ಮ ಪ್ರದೇಶಕ್ಕೂ ಏನ್ ವ್ಯತ್ಯಾಸ ಇದೆ ಮತ್ತು ಅಲ್ಲಿ ಕಂಡಂತಹ ಸಮಸ್ಯೆಗಳೇನು?
ಸಮಸ್ಯೆ ನೋಡಿ, ಅಲ್ಲಿ ಎಲ್ಲಾ ವಾರ್ಡಲ್ಲಿ ಸಮಸ್ಯೆ ಇರೋದು ಡ್ರೈನೇಜ್ ಮತ್ತೆ ಇದು ದೀಪಲ ರೋಡ್ ಮೇಜರ್ ಸಮಸ್ಯೆ ಅಷ್ಟೇ. ಬೇರೆ ಜಾಸ್ತಿ ಸಮಸ್ಯೆಗಳು ಏನಿಲ್ಲ. ಆಲ್ಮೋಸ್ಟ್ ಸುಮಾರು ಕೆಲಸಗಳು ಹೆಚ್ಚಿಗೆ ಪಾರ್ವತಿ ಇರುವಾಗ ಸುಮಾರು ಕೆಲಸ ಮಾಡಿದ್ದಾರೆ ಪಾಪ. ಸುಮಾರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಮಧ್ಯದಲ್ಲಿ ಹುಷಾರಿಲ್ದಂಗಾಗಿ ಸಮಸ್ಯೆ ಆಯ್ತು. ಬಟ್ ಈಗ ನೆಕ್ಸ್ಟ್ ಅಲ್ಲಿ ಸಮಸ್ಯೆ ಇರೋದೇ ಡ್ರೈನೇಜ್, ರೋಡ್, ಬೀದಿ ದೀಪ ಜಾಸ್ತಿ ಇರೋದು. ಅದೇ ಸಮಸ್ಯೆ, ಬೇರೆ ಏನು ಸಮಸ್ಯೆ ಇಲ್ಲ ಅಲ್ಲಿ. ಸ್ವಲ್ಪ ಅದು ಆಲ್ಮೋಸ್ಟ್ ನಮ್ಗೊಂದು ಬೇರೆ ಯೋಜನೆಗಳು ಹಾಕೊಂಡಿದ್ದೀನಿ. ಅದು ಆ ಯೋಜನೆಯಲ್ಲಿ ಶಾಶ್ವತವಾಗಿ ಅದೊಂದು ಪರಿಹಾರ ಮಾಡ್ತೀನಿ. ಅದಕ್ಕೆ ಆಗುತ್ತೆ 100%. ಸೊ ಇಷ್ಟು ದಿನ ಚರಂಡಿ ಸಂಪೂರ್ಣ ಆಗ್ಲಿಲ್ಲ, ಬೀದಿ ದೀಪಗಳ ಸಮಸ್ಯೆ ಇತ್ತು, ರಸ್ತೆ ಸಮಸ್ಯೆ ಕೂಡ ಇದೆ ಅನ್ನುವಾಗ ಒಂದ್ ಕಡೆ ಎಲ್ಲೋ ಕಾಂಗ್ರೆಸ್ ಮುಖಂಡರು ಕೂಡ ಆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರ ಅಂತ? ಇಲ್ಲ, ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ನಮ್ಗೆ ಮೊದಲೇ ಪಟ್ಟಣ ಪಂಚಾಯತಿ ಇತ್ತು. ಪಟ್ಟಣ ಪಂಚಾಯತ್ ಮೇಲೆ ಈಗ ಪುರಸಭೆ ಇತ್ತು. ಪುರಸಭೆ ಆದ್ಮೇಲೆ ಏನಾಗಿದೆ ಅಂದ್ರೆ ಮುನ್ಸಿಗೆ ಬಂತು, ಆ ಭಾಗ ಫುಲ್ ಜಾಸ್ತಿ ಬಂತು. ಮತ್ತೆ ಅದು ಲೇಬರ್ ಕಡಿಮೆ ಇದೆ, ನಮ್ಮ ಪೌರ ಕಾರ್ಮಿಕರು ಕಡಿಮೆ ಇದೆ. ಎಲ್ಲಾ ಸ್ವಲ್ಪ ಪೌರ ಕಾರ್ಮಿಕರು ಎಲ್ಲಾರ್ಗು ನೋಡ್ಬೇಕು, ಪುರಸಭೆ ವ್ಯಾಪ್ತಿ ಫುಲ್ ನೋಡ್ಬೇಕು. ನಾವು ಜಾಸ್ತಿ ಪ್ರೆಸರ್ ಹಾಕಂಗಿಲ್ಲ ಎಲ್ಲರಿಗೂ. ಯಾಕಂದ್ರೆ ಸಡನ್ ಈ ವಾರ್ಡ್ ಕರೀತಾರೆ, ಆ ವಾರ್ಡ್ ಕರೀತಾರೆ, ಎಲ್ಲರೂ ಕರೀತಾರೆ. ಒಂದ್ ಸ್ವಲ್ಪ ಸಿಬ್ಬಂದಿಗಳು ಸ್ವಲ್ಪ ಕೊರತೆ ಇದೆ. ಈಗ ಮುಂದಿನ ದಿನಗಳು ನಮ್ಮ ಕಾಂಗ್ರೆಸ್ ಮುಖಂಡರ ಹತ್ರ ಹೇಳಿ ಅದಕ್ಕೊಂದು ಸರಿಪಡಿಸ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಮಾಡ್ತೀರಾ? ನಯಾಜ್ ಅವರು ಪುರಸಭೆಗೆ ಸೀಮಿತ ಆಗ್ತಾರ ಅಥವಾ ಕೆಲವರು ಹೇಳದಂಗೆ ಇಲ್ಲ ಅವರು ತಾಲೂಕ್ ಪಂಚಾಯತ್ಗೆ ಹೋಗ್ಬೇಕು ಅಥವಾ ಜಿಲ್ಲಾ ಪಂಚಾಯತ್? ಈ ಆಸೆ ನಿಮ್ಮ ಅಭಿಮಾನಿಗಳಲ್ಲಿ, ನಿಮ್ಮ ವ್ಯಾಪ್ತಿಯ ನಿವಾಸಿಗಳಲ್ಲಿ ಇದೆ. ನೀವು ಪುರಸಭೆಲ್ಲ ಉಳ್ಕೊಳ್ತೀರಾ ಅಥವಾ ಮೇಲ್ಮಟ್ಟಕ್ಕೆ ಹೋಗುವ ಪ್ಲಾನ್ ಇದೆಯಾ? ನಮ್ಗೆ ಪುರಸಭೆ ಅಷ್ಟೇ. ಪುರಸಭೆ ಅದು ಬಿಟ್ಟರೆ ನಮ್ಮ ಮೇಲೆ ಏನು ನಮ್ಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ, ನಾವು ಹೋಗೋದು ಇಲ್ಲ. ಹಾಗಾಗಿ ಸಾಕಷ್ಟು ವರ್ಷದಿಂದ ಕುಶಾಲನಗರವನ್ನ ನೋಡಿದ್ದೀರಾ. ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು, ಇಲ್ಲಿ ಬಿಜೆಪಿ ಶಾಸಕರಿದ್ರು. ಈಗ ಕಾಂಗ್ರೆಸ್ ಶಾಸಕರನ್ನ ತಾವೆಲ್ಲ ಹಠ ಕಟ್ಟಿ ನಿಂತು ಗೆಲ್ಸಿದ್ದೀರಾ. ಹೇಗಿದೆ ಅಭಿವೃದ್ಧಿ ಕಾರ್ಯಗಳು ಕುಶಾಲನಗರ? 100%. ಇದು ಆಗಿಂದು ಶಾಸಕರು ಈಗಿನ ಶಾಸಕರಿಗೂ ಅಜಗಜ ಅಂತೈತೆ. ನೀವೊಂದು ಪಟ್ಟಿ ನೀವು ನಿಮ್ ಪ್ರತ್ಯೇಕ ನೋಡ್ಬೋದು. ಅಲ್ಲಿ ನೀವು ಲೀಸ್ಟ್ ತೆಗೆದ್ರೆ ಗೊತ್ತಾಗುತ್ತೆ ಎಷ್ಟು ಅನುದಾನ ತಂದಿದ್ದಾರೆ ಸಾಹೇಬ್ರು ಅಂತ. ನಮ್ಮ MLA ಸಾಹೇಬ್ರು ತಂದಿರೋದು ಅನುದಾನ ನಮ್ಮ ಕೊಡಗಿನಲ್ಲಿ ಯಾರು ತಂದಿಲ್ಲ. ಅಷ್ಟೊಂದು ತಂದಿದ್ದಾರೆ. ಇದ್ರೆ ನೋಡಿ, ಮುಂಚೆ ರೋಡ್ಗಳಿತ್ತಿಲ್ಲ. ಎಲ್ಲಿ ನೋಡಿದ್ರು ರೋಡ್ಗಳಾಗ್ತಾ ಉಂಟು. ಕಾಂಕ್ರೀಟ್ ರೋಡ್, ತಾರ್ ರೋಡ್ಗಳಾಗ್ತಾ ಉಂಟು, ಡ್ರೈನೇಜ್ಗಳಾಗ್ತಾ ಉಂಟು. ಹಂತವಾಗಿ ಎಷ್ಟೋ ವರ್ಷದಿಂದ ಕೆಲಸ ಮಾಡಿ ನೋಡಿ. 20 ವರ್ಷದಿಂದ ರಂಜನ್ ಸಾಹೇಬ್ರು ಇದ್ರು. ಅದ್ರ ನಂತರ ಈಗ ಬಂದಿರೋ 5 ವರ್ಷ 3 ವರ್ಷ ಆಗಿದೆ ಅಷ್ಟೇ. 3 ವರ್ಷದಲ್ಲಿ ಹೆಚ್ಚು ಕೂಡ ಅವರು 20 ವರ್ಷದ ಕೆಲಸ ಮಾಡಿದ್ದಾರೆ. ಮತ್ತೆ ಇನ್ನು ಮುಂದಿನ ದಿನಗಳ ಟೈಮ್ ಉಂಟಲ್ಲ, ಅವ್ರಿಗೆ ಮಾಡ್ತಾರೆ. ಏಕಾಏಕಿ ಒಂದೇ ಸರಿ ಮಾಡಿ ಅಂತ ಹೇಳಿದ್ರೆ ಹೆಂಗೆ ಮಾಡಕ್ಕಾಗುತ್ತೆ? ಅಂತ ಮಾಡ್ತಾ ಇದಾರೆ ಅವರು. ಮತ್ತೆ ಮಾಡಿರೋದಕ್ಕೆ 3 ವರ್ಷ ಮಾಡಿರೋದ್ರೆ 20 ವರ್ಷದ ಮಾಡಿರೋದು ಕೆಲಸ ಮಾಡಿದ್ದಾರೆ. 20 ವರ್ಷದ ಆಗದಿದ್ದ ಕೆಲಸಗಳು 3 ವರ್ಷದಲ್ಲಿ ಮಾಡಿ ಮುಗಿಸಿದ್ದಾರೆ. ಇನ್ನೂ ಸಾಕಷ್ಟು ಕೆಲಸಗಳಿದಾವೆ. ಕೆಲಸಗಳು 100% ಮುಂದಿನ ದಿನ ಇನ್ನು 2 ವರ್ಷ ಇದೆ. ನನ್ನ ಪ್ರಕಾರ ನೆಕ್ಸ್ಟ್ ಎಲೆಕ್ಷನ್ಗೆ ನಮ್ಗೆ ಇದೇ ಅಸ್ತ್ರ ಸಾಕು. MLA ಸಾಹೇಬರು ಮಾಡಿರೋದು ಅಭಿವೃದ್ಧಿ ಕೆಲಸನೇ ಅದೇ ನಮ್ಗೆ ಪ್ಲಸ್ ಪಾಯಿಂಟ್ ಆಗೋದು. ಅದೇ ಜನಗಳ ಮುಂದೆ ಇಡ್ತೀವಿ ನಾವು. ಅದೇ ಇಟ್ಕೊಂಡು ನಾವು ವೋಟ್ ಕೇಳ್ತೀವಿ. ಅವ್ರು ಮಾಡಿರೋ ಕೆಲಸನೇ ಅದೇ ತಗೊಂಡು ವೋಟ್ ಕೇಳ್ತೀವಿ. ನೀವು ಹೇಳ್ದಂಗೆ ಎಲ್ಲಾ ಕಡೆ ರಸ್ತೆಗಳಾಗಿದ್ದಾವೆ, ಚರಂಡಿಗಳಾಗಿದ್ದಾವೆ, ಬೀದಿ ದೀಪಗಳು ಆಗಿದ್ದಾವೆ. ಬಟ್ ನಿಮ್ಮ ವ್ಯಾಪ್ತಿಯಲ್ಲಿ ಇವತ್ತು ಆ ಸಮಸ್ಯೆ ಇದೆ ಅಂದ್ರೆ ಆ ಕಡೆ ಗಮನ ಹರಿಸಲಿಲ್ವಾ? ಇಲ್ಲ. ಯಾಕಂದ್ರೆ ನೋಡಿ, ಈಗ ನಮ್ಮ ವ್ಯಾಪ್ತಿಗೆ ಏನಂತ ಹೇಳಿದ್ರೆ ಕೆಲವೊಬ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ನಾನು ಹೇಳ್ದಂಗೆ ಈಗ ಪುರಸಭೆ 23 ವಾರ್ಡ್ ಬಂದಿದೆ. ಮುಂಚೆ ನಮ್ಗೆ ಇದು 16 ವಾರ್ಡ್. 23 ವಾರ್ಡ್ ಬಂದಿದ ತಕ್ಷಣ ಏನಾಗಿದೆ, ದೊಡ್ಡ ಬಂದ್ಬಿಡ್ತು. ಸಿಬ್ಬಂದಿ ಹೇಳ್ದಂಗೆ ಸಿಬ್ಬಂದಿಗಳಿಗೆ ಬರ್ತಾ ಇದೆ. ಮುಂದಿನ ದಿನಗಳು ಬರ್ತಾರೆ. ಬಟ್ ಏನು ಇಲ್ಲ ಅಂತಲ್ಲ, 75% ಕೆಲಸ ಆಗಿದೆ. ಅಲ್ಲಿ 30% ಅಷ್ಟೇ ಸಣ್ಣದಾಗೆ. ಈಗ ಟೈಮಿಗೆ ಆಗಲ್ಲ. ಈಗ ಒಂದೊಂದ್ಸತಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಇಂಜಿನಿಯರ್ಗಳು ಕೆಲಸ ಮಾಡಿರೋದಲ್ಲ ಡ್ರೈನೇಜ್ಗಳದು, ಅದು ಅವೈಜ್ಞಾನಿಕ ಕೆಲಸ ಮಾಡಿದ್ದಾರೆ. ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಪ್ಲಾನ್ ಅಲ್ಲಿ. ಅದೇನಾಗುತ್ತೆ ಅಂತ ನೀರು ಬಂದಾಗ ಫ್ಲೋ ಕರೆಕ್ಟಾಗಿ ಆಗಿಲ್ಲ. ಒಂದೊಂದ್ಸರಿ ಲೆವೆಲ್ ಮಾಡಿದ್ದಾರೆ, ಅದು ಕರೆಕ್ಟಾಗಿ ಸ್ಲೋಪ್ ಕೊಡ್ತಾ ಇದ್ರೆ ನಮ್ಗೆ ಈ ಸಮಸ್ಯೆ ಆಗ್ತಾ ಇಲ್ಲ. ಕೆಲವೊಂದು ಹಂಗೆ ಮಧ್ಯದಲ್ಲಿ ಫ್ಲಾಟ್ ಮಾಡಿದ್ದಾರೆ. ಅದು ಮುಂದಿನ ದಿನಗಳು ಸರಿ ಮಾಡ್ಬೇಕಷ್ಟೇ. ಇದರಲ್ಲಿ ಶಾಸಕರು ತಪ್ಪಿಲ್ಲ, ನಮ್ಮ ಕಾಂಗ್ರೆಸ್ ಕೂಡ ಯಾರು ತಪ್ಪಿಲ್ಲ. ಈ ಮಾಡಿದ ಇಂಜಿನಿಯರ್ಗಳಿಗೆ ಇದು ಮಾಡಿರ್ತಾರೆ ನೋಡಿ, ಎಸ್ಟಿಮೇಷನ್ ಮಾಡೋ ಕೆಲಸ ಮಾಡಿರ್ತಾರೆ, ಅವ್ರದ್ದು ಸಮಸ್ಯೆಗಳಿರ್ತವೆ. ಯಾಕಂದ್ರೆ ನೋಡಿ, ಯಾವುದೇ ಒಂದು ನಮ್ದು ಡ್ರೈನೇಜ್ ನಿಮ್ಮ ಮನೆ ಮುಂದ್ಗಡೆ ಆಗಲಿ ನಮ್ಮ ಮನೆ ಮುಂದ್ಗಡೆ ಆಗಲಿ ಮಾಡುವಾಗ ಲೆವೆಲ್ ಇದ್ರೆ ಏನಾಗುತ್ತೆ, ಆಗಾಗ ನಾವು ಪುರಸಭೆ ಕರಿಬೇಕಾಗುತ್ತೆ. ಆ ಸ್ಲೋಪ್ ಒಂದೇ ಸರ ಇದ್ರೆ ಈ ಸಮಸ್ಯೆ ಇರಲ್ಲ. ಅದೊಂದು 2-3 ಕಡೆ ಸಮಸ್ಯೆ ಇದೆ ಅಷ್ಟೇ. ಡ್ರೈನೇಜ್ ಆಗಿದೆ, ಅದು ಲೆವೆಲ್ ಇಲ್ಲ, ಅದೇ ಸಮಸ್ಯೆ ಇರೋದು, ಬೇರೆ ಏನು ಸಮಸ್ಯೆ ಇಲ್ಲ ಅಲ್ಲಿರುವಂತದ್ದು. ಈಗ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನಮ್ಮ MLAಗಳು ಎಲ್ಲರೂ ಇರೋದ್ರಿಂದ ಈ ಬಾರಿ ನಯಾಜ್ ಅವರು ಗೆದ್ದು ಆಯ್ಕೆ ಆದ್ರೆ, ಸೊ ಇದು ನಿಮ್ಮ ವ್ಯಾಪ್ತಿಯ ಅಭಿವೃದ್ಧಿಗೆ ಎಷ್ಟು ಪೂರಕ ಆಗುತ್ತೆ? 100% ಆಗುತ್ತೆ. 100% ಡೌಟ್ ಇಲ್ಲ. ಹೇಳಿಲ್ವಾ, ನಮ್ಮ ವಾರ್ಡ್ ಒಂದು ಮಾದರಿ ವಾರ್ಡ್ ಮಾಡ್ತೀನಿ, ಅದು ಮಾತ್ರ ಸತ್ಯ. ಅದೊಂದು ಬಂದು ವಾಪಸ್ ಜನ ನೋಡ್ಬೇಕು ಈ ವಾರ್ಡ್ ಅಲ್ಲಿ ಹೇಗಿರುತ್ತೆ ಅಂತ, ಹೇಗ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಕೆಲವೊಂದು ಹೇಳಿಲ್ವಾ, ಕೆಲವೊಂದು ಮೈಂಡಲ್ಲಿ ಪ್ಲಾನ್ಗಳಿದೆ, ಯೋಜನೆಗಳಿದೆ. ಆ ಯೋಜನೆಗಳು ನಾವು ಬೇರೆ ಹಂಗೆ ಹೇಳಕ್ಕಾಗಲ್ಲ. ಈ ಎಲೆಕ್ಷನ್ ಮುಂಚೆ ನಾವು ಹೇಳಿದ್ರೆ ತಪ್ಪಾಗುತ್ತದು.
ಅದು ಈಗ ಎಕ್ಸಾಂಪಲ್ ನಿಮ್ದು ಏನೋ ಒಂದು ಟೆಕ್ನಿಕಲ್ ಇರುತ್ತೆ, ನಾವು ಇದು ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ. ನಮ್ದು ಯೋಜನೆಗಳು ಸುಮಾರು ವರ್ಷದಿಂದ ಯೋಜನೆಗಳಿದೆ, ಅದೇ ತರ ಮಾಡ್ಬೇಕು ಅಂತ ಇದೆ. ಮಾಡಿದ್ರೆ ನೀಟಾಗಿ ಮಾಡ್ಬೇಕು. ಅದು ಏನೋ ಒಂದು ನಾವು ಯಾವ್ದೋ ಒಂದು ವಾರ್ಡ್ ನೋಡಿದೀವಿ ನಾವು ಬೇರೆ ಕಡೆ, ಅದೇ ತರ ನನ್ನ ವಾರ್ಡಲ್ಲಿ ಬೇಕು. ಅದು ಈಗ ಏನೋ ಒಂದು ಮನೆ ನೋಡಿರ್ತಾರೆ, ಅದೇ ತರ ನಾನು ಮನೆ ಕಟ್ಟಬೇಕು ಅಂತ ಬರುತ್ತಲ್ಲ, ಅದೇ ತರ ನಾನು ಒಂದು ವಾರ್ಡ್ ನಾನು ಈ ವಾರ್ಡ್ ಕಟ್ಟಬೇಕು ಅಂತ ಒಂದಿದೆ, ಕನಸಿದೆ. ನಿಮ್ಮ ವಾರ್ಡ್ ಪಕ್ಕದಲ್ಲಿ ಕಾವೇರಿ ನದಿ ಹರಿಯುತ್ತೆ, ಆದ್ರೂ ಬೇಸಿಗೆನಲ್ಲಿ ನೀರಿನ ಸಮಸ್ಯೆ ಕಾಡುತ್ತೆ. ಎರಡನೇದು ಮಳೆಗಾಲದಲ್ಲಿ ಪ್ರವಾಹ ಹೆಚ್ಚಾದ ತಕ್ಷಣದಲ್ಲಿ ಇರೋರೆಲ್ಲ ಮನೆ ಖಾಲಿ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲವನ್ನ ನಿವಾರಿಸಿ ಮಾದರಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ನಮ್ಗೆ ಪ್ರವಾಹ ಬಂದಿದ್ದು 2020ರಲ್ಲಿ 19-20ರಲ್ಲಿ ಆಯ್ತಾ. 19-20ರಲ್ಲಿ ನಮ್ಗೆ ಕಾವೇರಿ ನದಿಯಿಂದ ಏನೂ ಸಮಸ್ಯೆ ಆಗಿಲ್ಲ. ಇಲ್ಲಿ ಹಾರಂಗಿಂದ ನೀರು ಬಿಟ್ಟಿದ್ದಕ್ಕೆ, ಇಲ್ಲಿಂದ ಓವರ್ಫ್ಲೋ ಆಗದಿದ್ದಕ್ಕೆ ಇದು ಹಿಮ್ಮ ವಾಪಸ್ ಬಂದಿದ್ದಷ್ಟೇ. ನೋಡಿ 2021 ಆದ್ಮೇಲೆ ನೋಡಿ 2026 ಅಲ್ಲಿ ತನಕ ಯಾಕೆ ನೀರು ಬಂದಿಲ್ಲ, ಯಾರು ಖಾಲಿ ಮಾಡಿಲ್ಲ ಆಯ್ತಾ. ಅದಕ್ಕಿಂತ ಮುಂಚೆನೂ ಬಂದಿರಲಿಲ್ಲ. ಏನೋ ಸಣ್ಣ ಸಮಸ್ಯೆ ಇದ್ರೆ ಇದಾಗಿದ್ದು. ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತ ನನಗೆ ಅನಿಸಿಕೆ. ಭಗವಂತನ ಇಚ್ಛೆ ಏನು ಮಾಡಕ್ಕಾಗಲ್ಲ. ಬಟ್ ಸದ್ಯ ನೀರಂತೂ ಏನು ಸಮಸ್ಯೆ ಇರಲ್ಲ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಸೊ ಈಗ ಕಾಂಗ್ರೆಸ್ನ ಕಟ್ಟಾಳು ತಾವು ಟಿಕೆಟ್ ನಿರೀಕ್ಷೆ ಒಂದ್ ಕಡೆ ಇದ್ರೆ, ಒಂದ್ ಕಡೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಪುರಸಭೆನ ಅನ್ನೋದು ನಿಮ್ಮ ನಿರೀಕ್ಷೆ. ಹೌದು. ಹಾಗಾಗಿ ನಿಮ್ಮ ವ್ಯಾಪ್ತಿಗೆ ಸೀಮಿತ ಆಗದೆ ಎಂಟೈರ್ಲಿ ಕುಶಾಲನಗರನ್ನ ಸುತ್ತಾಡಿದಾಗ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತಾ? ಸೊ ಗೆಲ್ಲಿಕ್ಕೆ ಸಾಧ್ಯವಾದ ಅಂಶಗಳೇನು ಅಂತ? ಎಲ್ಲ ಗೆಲ್ತೀವಿ ನಾವು. ಯಾಕಂದ್ರೆ ನಮ್ಗೆ ನೋಡಿ, ನಮ್ಗೆ ಅಸ್ತ್ರಾನೇ MLA ಸಾಹೇಬ್ರು. ಅವ್ರಿಗೆ ಮಾಡಿರೋ ಕೆಲಸನೇ ಅದೇ ಸಾಕು ನಮ್ಗೆ. ನಾವ್ ಏನ್ ನಮ್ಮ MLA ಸಾಹೇಬ್ರು ಮಾಡಿದ್ದಾರೆ, ನಮ್ಮ ಕಾಂಗ್ರೆಸ್ ಅವ್ರು ಏನೇ ಅನ್ನೋದಂತಿದೆ, ಏನೇನ್ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ, ಅದಿಟ್ಕೊಂಡೆ ನಾವು ಓಟ್ ಗೆಲ್ತೀವಿ. ಅಷ್ಟೇ ಸಾಕು ನಮ್ಗೆ. ಅವರು ಗೆಲ್ತಾರೆ, MLA ನಮ್ಗೆ ಸಣ್ಣ ನಾವು ಎಲೆಕ್ಷನ್ ಚಿಹ್ನೆಗಳ ಅವ್ರ ಹೆಸರು ಹೇಳ್ಬಿಟ್ಟೆ ನಾವು ಗೆಲ್ತೀವಿ. ಎಲ್ಲ ಒಟ್ಟಾರೆ ಗೆಲ್ತೀರಾ? 100%. ಸಾಕಷ್ಟು ಜನ ನಿಮ್ಮ ವ್ಯಾಪ್ತಿಯ ಜನರು ನೋಡ್ತಾ ಇದ್ದಾರೆ. ಸೊ ನಯಾಜ್ ಅವರು ನಮ್ಗೆ ಏನ್ ಹೇಳ್ಬೋದು ಅಂತ, ಅದ್ರ ಜೊತೆಗೆ ನಿಮ್ಮ ಜೊತೆ ಒಡನಾಡಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ನೋಡ್ತಿದ್ದಾರೆ. ಹಾಗಾಗಿ ನಿಮ್ಮ ವ್ಯಾಪ್ತಿಯ ಜನಕ್ಕೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಏನಿಲ್ಲ, ನಮ್ಗೆ ಈ ಸರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅಷ್ಟೇ. ಕಾಂಗ್ರೆಸ್ ಸಪೋರ್ಟ್ ಮಾಡಿ ಈ ಸರಿ. ಇನ್ನು ಮುಂದಿನ ತಿಂಗಳಲ್ಲೂ ಕಾಂಗ್ರೆಸ್ ಸಪೋರ್ಟ್ ಮಾಡಿ. ಮುಂದಿನ ತಿಂಗಳೇ ಏನೇ ಈಗ ನೋಡಿ, 2-5 ಜನಗಳ ದುಡ್ಡು ಬರ್ತಾ ಉಂಟು. ಬಸ್ ಫ್ರೀ, ಕರೆಂಟ್ ಎಲ್ಲ ಬೆನಿಫಿಟ್ ತಗೊಂತ ಇದಾರೆ. ಅದಕ್ಕೆ ಬೆಂಬಲ ಮಾಡ್ಲೇಬೇಕು. ಏನಾಗುತ್ತೆ ನೋಡಿ, ನಿಮ್ದು ಏನಾದ್ರೂ ನಾವು ಓಟ್ ಹಾಕುವಾಗ ನಮ್ಗೆ ಋಣ ಏನು ಕಾಂಗ್ರೆಸ್ ಕೊಡ್ತಾ ಉಂಟು. ಬಸ್ ಫ್ರೀ ಕೊಡ್ತಾ ಉಂಟು, ಕರೆಂಟ್ ಕೊಡ್ತಾ ಉಂಟು, ಮತ್ತೆ ಅಕ್ಕಿ ಕೊಡ್ತಾ ಉಂಟು, ಏನೇನು ಬೆನಿಫಿಟ್ ಸುಮಾರು ಸ್ಕೀಮ್ಗಳು ಉಂಟು. ಅದು ಕೊಡುವಾಗ ಕಾಂಗ್ರೆಸ್ ಹೆಲ್ಪ್ ಮಾಡಿದ್ರೆ ಒಳ್ಳೇದಲ್ವಾ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬೆಂಬಲ ಮಾಡಿದ್ರೆ ಪುನಃ ಅದಕ್ಕೆಲ್ಲ ಸ್ಕೀಮ್ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಎಸ್ ನಯಾಜ್ ಅವರೇ, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಹಾಗಾಗಿ ತಾವು ಮುಂದೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ತಮ್ಮದಾಗ್ಲಿ, ಗೆಲ್ಲಿ ಮಾದರಿ ವಾರ್ಡನ್ನಾಗಿ ಮಾಡಿ ರೂಪಿಸಿ ಕುಶಾಲನಗರಕ್ಕೆ ತಾವು ಒಂದು ಮೇರು ವ್ಯಕ್ತಿ ಆಗಬೇಕು.